Hi guys, welcome back to my channel. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ದಸರಾ ಹಬ್ಬ ಅಂದರೆ ಆಯುಧ ಪೂಜೆ. ಸೊ ವ್ಲಾಗ್ ಮಾಡೋಣ ಅಂತ ತುಂಬ ದಿನಗಳಾಗೋಗಿತ್ತು ವ್ಲಾಗ್ ಮಾಡಿ. ಬಿಕಾಸ್ ಫ್ಯಾಮಿಲಿ ಪ್ರಾಬ್ಲಮ್ಸಲ್ಲೆಲ್ಲ ಸ್ಟಕ್ ಆನ್ ಆಗೋಗ್ಬಿಟ್ಟಿದ್ದೆ. ಊರಿಗೆ ಹೋಗೋದು, ಅಮ್ಮ ಮನೆ ಆ್ಯಂಡ್ ಹಸ್ಬೆಂಡ್ ಮನೆ, ಇಲ್ಲಿ 3 ಕಡೆ ಸ್ಟಕ್ ಆನ್ ಆಗೋಗ್ಬಿಟ್ಟಿದ್ದೀನಿ ನಾನು. ವ್ಲಾಗ್ ಅಂತೂ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ಟೈಮ್ ಫ್ರೀ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇವತ್ತು ಆಯುಧ ಪೂಜೆ. ಸೊ ಹಾಗೆಯೇ ಪೂಜೆ ಎಲ್ಲ ಮಾಡಿ ನಾನು ರೆಡಿ ಆಗೋಣ. ಆ್ಯಂಡ್ ಆಲ್ಸೋ ಇವತ್ತು ನಾನು ಎಲ್ಲೋ ಹೋಗ್ತಾಯಿದ್ದೀನಿ ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ತಾನೇ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ಮುಗಿಸಿ ಆ್ಯಂಡ್ ಆಲ್ಸೋ ಟೇಕ್ ಅ ಲುಕ್ ಆನ್ ಮೈ ರಂಗೋಲಿ. ಸೊ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ. ನನಗೆ ಅಷ್ಟೊಂದು ರಂಗೋಲಿ ಎಲ್ಲ ಹಾಕೋಕ್ಕೆ ಬರೋದಿಲ್ಲ. ಆ್ಯಸ್ ಯೂಶ್ವಲ್ ಫ್ರೀ ಹ್ಯಾಂಡ್ ರಂಗೋಲಿನ ಹಾಕ್ತೀನಿ. ಸೊ ಬನ್ನಿ, ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಅಂದರೆ ಆಫೀಸ್ ಪೂಜೆ ಇದೆ, ಅಲ್ಲಿ ಹೋಗಿದ್ದಾರೆ. ಸೊ ನಾ ಬರೋಷ್ಟಲ್ಲಿ ರೆಡಿಯಾಗಿರು ಅಂತ ಹೇಳಿದ್ರು. ನನ್ನ ಸ್ನಾನ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸಿ ಪಾಪುನ ಕೂಡ ಮಲಗಿಸಿದ್ದೀನಿ. ಅವಳದು ಸ್ನಾನ ಎಲ್ಲ ಆಯಿತು. ಸೊ ಅವಳಿಗೆ ಯಾಕೋ ಕೋಲ್ಡ್ ಆಗಿಬಿಟ್ಟಿದೆ, ಕೋಲ್ಡ್ ಕಾಫ್ ಶುರು ಆಗಿಬಿಟ್ಟಿದೆ. ಅವರಪ್ಪ ಬೇಡ ಬೇಡ ಅಂತಂದ್ರೂ ಐಸ್ ಕ್ರೀಮ್ ತಿನ್ನಿಸಿದ್ರು. ಸೊ ಅದಕ್ಕೆ ಕೋಲ್ಡ್ ಬಂದುಬಿಟ್ಟಿದೆ. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ, ನಾವು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಸೊ ಆಫ್ಟರ್ ಸೋ ಲಾಂಗ್, ಮೇ ಬಿ ಲೈಕ್ 4 to 5 ಇಯರ್ಸೇ ಆಗೋಗಿತ್ತು ನಾನು ದಸರಾನ ನೋಡಿ, ಅಂದರೆ ಮೈಸೂರಲ್ಲಿ. ಸೊ ಅದಕ್ಕೆ ಇವತ್ತು ಹೋಗಲೇಬೇಕು ಅನ್ನೋ ಪ್ಲ್ಯಾನಲ್ಲಿ ಹೋಗ್ತಾಯಿದ್ದೀವಿ. ಸೊ ಇನ್ನೊಂದೇನೆಂದರೆ ಮಜಾ, 2 ವೀಲರಲ್ಲಿ ಹೋಗ್ತಾಯಿದ್ದೀವಿ. ಬಿಕಾಸ್ 2 ವೀಲರಲ್ಲಿ ಹೋಗೋದೇ ಒಂದು ಮಜಾ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಪಾಪುನ 2 ವೀಲರಲ್ಲಿ. ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಸ್ಟಾಪ್ ಮಾಡಿ ಹೋಗ್ತೀವಿ ಅಲ್ಲಲ್ಲಿ. ಸೊ ಲಾಂಗ್ ಜರ್ನಿ, ಲೈಕ್ 3 hours ಆಗುತ್ತೆ, 2.5-3 hours ಆಗುತ್ತೆ. ಸೊ ನೋಡೋಣ. ಅಪ್ಪ ಅಮ್ಮ ಕೂಡ ಬರ್ತಾ ಇದ್ದಾರೆ. ಅವರು ನಾಳೆ ಜಾಯ್ನ್ ಆಗ್ತಾರೆ ನಮಗೆ. ಬಿಕಾಸ್ ಇವತ್ತು ಅವರು ಮಾದೇಶ್ವರ ಬೆಟ್ಟ, ತಲಕಾಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನಾನು ಕರೆದ್ರೂ ನಾನು ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಓಡಾಡಿ ಊರೆಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಹೇಳಿ ನಾವು 2 ವೀಲರಲ್ಲೇ ಬರ್ತಾಯಿದ್ದೀವಿ. ನೋಡೋಣ ಹೇಗಿರುತ್ತೆ ಜರ್ನಿ. ಆ್ಯಂಡ್ ಆಲ್ಸೋ ಜರ್ನಿ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಇವತ್ತು ನೈಟ್ ನಾವು ಲೈಟಿಂಗ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ. ಆಲ್ಸೋ ಈ ವ್ಲಾಗಲ್ಲಿ ಹಾಕ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ಬೋದು. ನೋಡೋಣ ಹೇಗಿರುತ್ತೆ. ಬನ್ನಿ, ಇವಾಗ ಪಟ ಅಂತ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಮಂಡ್ಯದಲ್ಲಿದ್ದೀವಿ. ಇನ್ನೂ 40 ಕಿಲೋಮೀಟರ್ ಹೋಗಬೇಕು. ಸೊಂಟಗಳೆಲ್ಲ ಇವಾಗಲೇ ಆಡಾಡ್ತಾ ಇದ್ದಾವೆ. ಇನ್ನು 40 ಕಿಲೋಮೀಟರ್ಸ್. ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ. 1 hour
ಮುಕ್ಕಲವರ ಒಂದು ಸ್ವಲ್ಪ ನಿಲ್ಸಿದ್ದೀವಿ, ಒಂದು 5 ನಿಮಿಷ ನಿಂತ್ಕೊಂಡು ಸ್ವಲ್ಪ ಕಾಲುಗಳೆಲ್ಲ ಫ್ರೀ ಮಾಡ್ಕೊಳ್ಳೋಣ ಅಂತ ನೋಡೋಣ. ಇನ್ನು ಒಂದು 45 ಮಿನಿಟ್ಸ್ ಟು 1 hour. ಟ್ರಾಫಿಕ್ ನೋಡಪ್ಪ ಸ್ವಾಮಿ. A few moments later. Guys, we are in Mysore. ಎಲ್ಲೋ ನಮ್ಮ ಯೂಟ್ಯೂಬರು ವಾ ಹಾಫ್ ಆನ್ ಅವರ್ ಬ್ಯಾಕ್ ಆಯಿತು ನಾವು ಮೈಸೂರು ಲ್ಯಾಂಡ್ ಮಾಡಿ. ಇವಾಗ ಬಾಲ್ಭವನ್ ಟಿಕೆಟ್ ಸಿಕ್ಕಿದೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಗಾಡೀಲಿ ಎಲ್ಲೂ ಬಿಡ್ತಾನೆ ಇಲ್ಲ. ನಾವು ಗಾಡಿನಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಿದ್ದೀವಿ. ಲಕ್ಕಿಲಿ ನಮಗೆ ಟಿಕೆಟ್ ಸಿಕ್ಕಿದೆ. ಮೈಸೂರು ಸ್ಟ್ರೀಟಲ್ಲಿ ನಡೀತಾ ಇದ್ದೀವಿ. ತುಂಬ ರಶ್ ಇದೆ. ಹೊರದಾಕ್ಬಿಟ್ಟೆ, ಮುಗೀತು. ಕೇಳು ಇಲ್ಲೇ, ಕೇಳಿ ಇಲ್ಲೇ. ಗೈಸ್ ನಮ್ನ ಎಲ್ಲೂ ಬಿಡ್ತಾನೆ ಇಲ್ಲ, ನಮ್ಗೆ ಬಿಡೋದಿಲ್ಲ. ನಮ್ಗೆ ಬಿಡೋದಿಲ್ಲ. ಇವ್ರು ಲಾಯರ್ ಅಡ್ವೊಕೇಟ್ ಕಾರ್ಡ್ ತೋರಿಸಿದ್ರು ನಮ್ಗೆ ಬಿಡ್ತಾ ಇಲ್ಲ. 1 hour ಇದೆಯಂತೆ. 1 hour ಅಷ್ಟರಲ್ಲಿ ನೋಡೋಣ ಇನ್ ಕೇಸ್ ಸಿಕ್ಕಿದ್ರೆ. ಅವ್ರನ್ನೇ ಕರ್ಕೊಂಡ್ಬಂದು ನಿಲ್ಸ್ಬಿಡಿ, ಅವ್ರನ್ನೇನು ಕೇಳೋದು ಇಲ್ಲಿ ಬಂದ್ಬಿಟ್ಟು. ಯಾರು ಕೊಟ್ಟಿದ್ದು ನಿಮಗೆ ಪಾಸ್? ಯಾರು ಕೊಟ್ಟಿದ್ದು? ಸೇಲ್ ಮಾಡಿದ್ಯಾರು? ನಮ್ಮ ಡಿಪಾರ್ಟ್ಮೆಂಟ್ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಹೋಗಿ ಕೇಳಿ. ನಾನು ಕೊಟ್ಟಿದ್ರೆ ನನ್ನನ್ನು ಕೇಳಿ. ಇಲ್ಲಿಗೆ ಬಿಡ್ಲಿಕ್ಕೆ ಆಗಲ್ಲ, ನಾಳೆ ಹೋಗಿ ಕೇಳಿ ಅವ್ರಿಗೆ. ಪಾಸ್ ಇದ್ರು ಬಿಡ್ತಾ ಇಲ್ಲ. ತುಂಬಾ ಜನ ಸೇರಿದ್ದಾರೆ, ಪಾಸ್ ಇದ್ರು ಬಿಡ್ತಾನೆ ಇಲ್ಲ ಗಾಯ್ಸ್.
ಇದೆ